ಮೊದಲ 2 ಚೆಂಡುಗಳು ಸಿಕ್ಸರ್ ಅನ್ನು ದಾಖಲಿಸಿದ ಇದೇ ಅಲ್ತಾಫ್ ಅಲ್ಫಾಡಿ. ಈಗ ಕ್ಯಾಚ್ ಕೂಡ ಕೊಟ್ಟಿದ್ರು, ಅದೇ ಸುಲಭದ ಕ್ಯಾಚ್ ಕೂಡ ರನ್ನಿಂಗ್ ಅಲ್ಲಿ ಕೈ ಚೆಲ್ಲಿದ್ರು. ಆ ನಿಟ್ಟಿನಲ್ಲಿ ಈಗ ಒಂದು ಬೌಂಡ್ರಿ ಕೂಡ ಬರ್ತಾ ಇದೆ. ತಂಡದ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ. ಇಕ್ಬಾಲ್ ದಾಂಡ್ಬಿಟ್ಟು ಪ್ಯಾಡ್ ಮೇಲೆ ಬಂದ ಚೆಂಡು, ಓಟಗಳಿಗೆ ಅವಕಾಶಗಳಿಲ್ಲ ಈ ಬಾರಿ. ಉತ್ತಮ ಚಂದ ಎಸೆತ ಇಕ್ಬಾಲ್ ತೋರ್ಪಡಿಸ್ತಾ ಇದ್ದಾರೆ. 2 ಸಿಕ್ಸರ್ ಒಂದು ಬೌಂಡ್ರಿ ಕೊಟ್ಟಂತ ಇದೆ ಇಕ್ಬಾಲ್. ಮೊದಲ ಚೆಂಡನ್ನು ಡಾಟ್ ಮಾಡಿದ್ರು. ಈಗ ಅಂತಿಮ 2 ಚೆಂಡು ಬಾಕಿ ಇದೆ ಮೊದಲ ಓವರ್ನಲ್ಲಿ. 5ನೇ ಬಾರಿ ಇಕ್ಬಾಲ್. ಅಲ್ತಾಫ್ಗೆ ಸಿರುವಂತ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಸ್ಕಾರ್ ಲೆಗ್ ಅಲ್ಲಿ ಒಂದು ಓಟದ ಪೂರೈಕೆಯು ಕೂಡ ಅಲ್ತಾಫ್ ಅಲ್ಫಾಡಿ ಮಾಡಿದ್ರು. ತಂಡದ ಮೊತ್ತ 14 ಓಟಗಳಿಗೆ 18 ಓಟಗಳಿಗೆ ತಲುಪ್ತಾ ಇದೆ. ಕೊನೆ ಒಂದು ಚೆಂಡು ಬಾಕಿ ಇದೆ. ಅಲ್ತಾಫ್ ಬಸವನಗುಡಿ ಮೊದಲ ಸ್ಟ್ರೈಕ್ ಕೂಡ ಪಡ್ಕೊಳ್ತಾ ಇದ್ದಾರೆ. 18 ಓಟಗಳು ದಾಖಲಾಗಿದೆ. 2 ಸಿಕ್ಸರ್, 1 ಬೌಂಡ್ರಿ, 1 ವೈಡ್, 1 ಸಿಂಗಲ್, ಸರಿ, 1 ಡಾಟ್ ಬಾಲ್ ಆಗಿದೆ. ಅಂತಿಮ ಎಸೆತ. ಈ ಓವರಲ್ಲಿ ಕೇವಲ 2 ಡಾಟ್ ಬಾಲ್ಗಳನ್ನು ಮಾತ್ರ ಇಕ್ಬಾಲ್ ತೋರ್ಪಡಿಸಿದ್ರು. 18 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. RX ಪೇರಿಂಜೆ ತಂಡ ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ನಲ್ಲಿ 18 ಓಟವನ್ನು ದಾಖಲಿಸ್ತಾ ಇದೆ. 4 ಓವರ್ನಲ್ಲಿ ಅದಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಇನ್ನೂ ಕೂಡ 18 ಚೆಂಡುಗಳ ಪಂದ್ಯ ಬಾಕಿ ಉಳ್ಕೊಳ್ತಾ ಇದೆ. ಅರ್ಥಾತ್ ಪ್ರತಿ ಓವರ್ನಲ್ಲಿ ಇನ್ನೂ ಕೂಡ 10 ಓಟವನ್ನು ದಾಖಲಿಸಿದ್ರೆ 50+ ಓಟಗಳು ದಾಖಲಾಗುವುದು. ಎಲ್ಲ ಅವಕಾಶ ಕೂಡ RX ಪೇರಿಂಜೆ ತಂಡಕ್ಕಿದೆ. ಆದರೆ ಆ ನಿಟ್ಟಿನಲ್ಲಿ ಇನ್ನು ಉಳಿದಿರುವಂಥ 3 ಓವರ್ನಲ್ಲಿ ಅದ್ಯಾವ ಬೌಲರ್ ಬಂದು ಉತ್ತಮ ರೀತಿಯ ಬೌಲಿಂಗನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಡಾಟ್ ಬಾಲನ್ನು ಎಸಿತಾರೆ ನೋಡಬೇಕಾಗಿದೆ. ವಿಕೆಟ್ಸ್ಗಳನ್ನು ಕಬಲಿಸ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಯ್ಸ್ ಟ್ರೋಫಿ 2024 2024ರ ಒಂದು ಅತ್ಯುತ್ತಮ ಪಂದ್ಯಕೂಟವನ್ನು ಸಂಘಟಿಸ್ತಾ ಇದೆ. ಈ ಒಂದು ಪಂದ್ಯಕೂಟವನ್ನು ಸಂಘಟಿಸುವಂಥ ಒಂದು ಉದ್ದೇಶ ಆದರ್ಶ ಲಕ್ಕಿ ಸ್ಕೀಮ್, ಇದರ ಒಂದು ಪ್ರಚಾರಕ್ಕಾಗಿ ಈ ಒಂದು ಪಂದ್ಯಾಟವನ್ನು ಸಂಘಟಿಸಲಾಗ್ತಾ ಇದೆ. ಸೆಕೆಂಡ್ ಓವರ್ಗಾಗಿ ದಾವೂದ್, ಹಿಂದಿನ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡ ಆಟಗಾರ ಕೂಡ ದಾವೂದ್. ಮೊದಲ ಚೆಂಡಲ್ಲಿ ವೈಟ್ ಬಾಲ್ ಅನ್ನು ಎಸೆದ್ರು. ತಂಡದ ಮೊತ್ತ 19ಕ್ಕೆ ತಲುಪ್ತಾ ಇದೆ. ಒಂದರಲ್ಲಿ ಅಲ್ತಾಫ್ ಅಲ್ಫಾಡಿ, ಮತ್ತೊಂದರಲ್ಲಿ ಅಲ್ತಾಫ್ ಬಸವನಗುಡಿ. ದಾವೂದ್ ಈ ಬಾರಿ ವೈಡ್ ನ ತರುವ ಡಾಟ್ ಬಾಲ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಸಮಾಲೋಚನೆಯನ್ನು ಆದಷ್ಟು ಬೇಗ ಕಡಿಮೆ ಮಾಡಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಸಮಯದ ಅಭಾವ ಕೂಡ ಬಾಸು ವಿಳಂಬವಾಗಿ ಸಾಗ್ತಾ ಇದೆ. ಇನ್ನೂ ಕೂಡ 3 ಪಂದ್ಯಾಟಗಳು ಇದೆ. ಈಗಾಗಲೇ 4 ಗಂಟೆ 20 ನಿಮಿಷ ಆಗಿದೆ. ಆ ನಿಟ್ಟಿನಲ್ಲಿ ಮೊದಲ 4 ಓವರ್ಗಳು 18 ನಿಮಿಷದಲ್ಲಿ ಮುಗಿಸಲೇಬೇಕು ನೀವು. ಈ ತರ ಫುಲ್ ಶಾಟ್ ಬಾರೆ ಚೆಂಡು ಮಿಡಲ್ ಸಿಮರ ಕರಭಾಗದಲ್ಲಿ ಸಿಕ್ಸರ್ ಬಾರೆ, ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ ಅಲ್ತಾಫ್ ಅಲ್ಫಾಡಿಯ ದಾಂಡಿನಲ್ಲಿ. ಲೀಗ್ನ 4 ಪಂದ್ಯದಲ್ಲಿ 3ರಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಅಲ್ತಾಫ್ ಅಲ್ಫಾಡಿ. ಈ ಪಂದ್ಯದಲ್ಲಿ 3ನೇ ಸಿಕ್ಸರ್ ಅನ್ನು ದಾಖಲಿಸಿದ್ರು. ದಾವೂದ್ನ ಓವರ್ನಲ್ಲಿ ಸಿಕ್ಸರ್ ಬರ್ತಾ ಇದೆ. ತಂಡದ ಮೊತ್ತ ಕೂಡ ಈಗ 25. ಅಕ್ರಾಸ್ ದ ಲೈನ್ ಫುಲ್ ಶಾಟ್ ಆಟವನ್ನು ಆಡುವಂತ ಒಂದು ಪ್ರಯತ್ನ ಮಾಡಿದ್ರು. ಆದ್ರೆ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ವೈಟ್ +1 1+1 2 ಓಟಗಳು ದಾಖಲಾಗ್ತಾ ಇದೆ. ಈಗ 2ನೇ ಓವರ್ನಲ್ಲಿ ಭರ್ಜರಿ ಆರಂಭವನ್ನು ಮಾಡಿದ್ದಾರೆ RX ಪೇರಿಂಜೆಯ ತಂಡ. ಉತ್ತಮ ಚಂದ ಆಟ. ಸ್ಕಾರ್ ಲೆಗ್ ಅಲ್ಲಿ 1 ಓಟ, 2ನೇ ಓಟ ಈ ಹಂತದಲ್ಲಿ ಪೂರೈಕೆ ಆಗ್ತಾ ಇದೆ. ಅಲ್ತಾಫ್ ಅಲ್ಫಾಡಿ ಮತ್ತು ಅಲ್ತಾಫ್ ಬಸವನಗುಡಿ ಬಾಸ್ ಉತ್ತಮ ಚಂದ ಆಟವನ್ನು ಆಡಿ ತೋರ್ಪಡಿಸ್ತಾ ಇದ್ದಾರೆ.
ಬಾ ಸುತ್ತಮುತ್ತಲು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಈಗ ತಂಡದ ಮೊತ್ತ ಕೂಡ 29ಕ್ಕೆ ತಲುಪ್ತಾ ಇದೆ. ಮತ್ತೆ ದಾವೂದ್ ಅಲ್ತಾಫ್ ಬಸವನಗುಡಿಗೆ ಸೇರ್ಬಾತ ಚೆಂಡು, ಕೊನೆಯ ಕ್ಷಣ ವೈಟ್ ಬಾಲ್. ಈ ಬಾರಿ 1+1. ಎರಡನೇ ಓವರ್ನಲ್ಲಿ ಪಂದ್ಯ. ಇನ್ನೂ ಕೂಡ ಈ ಓವರ್ನಲ್ಲಿ 3 ಚೆಂಡುಗಳು ಬಾಕಿ ಇದೆ. ದಾವೂದ್ ಎಕ್ಸ್ಟ್ರಾ ಓಟುಗಳಿಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇದ್ದಾರೆ. ವೈಟ್ ಬಾಲ್ ಅನ್ನು ಎಸೀತಾ ಇದ್ದಾರೆ. ಅತಿರಿಕ್ತ ಓಟುಗಳು ಬರ್ತಾ ಇದೆ. ಇತರ ಓಟುಗಳು ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಲ್ಲಿ ತಂಡದ ಮೊತ್ತ ಈಗ 31ಕ್ಕೆ ತಲುಪ್ತಾ ಇದೆ. ಇನ್ನೂ 3 ಚೆಂಡುಗಳು ಬಾಕಿ ಇದೆ. ಕೇವಲ 9 ಚೆಂಡುಗಳಲ್ಲಿ 31 ಓಟವನ್ನು ದಾಖಲಿಸಿದ್ದಾರೆ. ಈತ ನಡುವೆ ಚೆಂಡು ಲೋಂಗನೆ ಭಾಗದಲ್ಲಿ ಸಿಕ್ಸರ್. ಬಾರಿ ತನ್ಮೂಲಕ ಅಲ್ತಾಫ್ ವಾಲ್ಪಾಡಿ 4ನೇ ಸಿಕ್ಸರ್ ಅನ್ನ ಸಿಡಿಸಿದ್ರು. 4 ಸಿಕ್ಸರ್ ಕೂಡ ಅಲ್ತಾಫ್ ವಾಲ್ಪಾಡಿಯ ದಾಂಡಿನಲ್ಲಿ ಬರ್ತಾ ಇದೆ. ಬಾ ಸುತ್ತಮುತ್ತ ಆರಂಭವನ್ನು ಕಂಡ RX ಪೇರಿಂಜಯ ತಂಡ. ಟೆಕ್ ಝೋನ್ ಬೆಂಗಳೂರಿನ ಕ್ಷೇತ್ರರಕ್ಷಕ ಅಲ್ತಾಫ್ ವಾಲ್ಪಾಡಿಯ ಕ್ಯಾಚ್ ಅನ್ನ ಕೈ ಜಾರಿಸಿದ್ರು. ಇದೇ ಈಗ ಅಲ್ತಾಫ್ ವಾಲ್ಪಾಡಿಗೆ ಪ್ಲಸ್ ಪಾಯಿಂಟ್. ಧನಾತ್ಮಕವಾಗಿ ಸಾಗ್ತಾ ಇದೆ. ಕ್ಯಾಚ್ ಡ್ರಾಪ್ ಮಾಡಿದ ನಂತರ 2 ಸಿಕ್ಸರ್, 1 ಬೌಂಡ್ರಿ ಕೂಡ ದಾಖಲಾಗಿತ್ತು. ಈಗ ಮತ್ತೆ ಅಲ್ತಾಫ್ ಆಡ್ತಾ ಇದ್ದಾರೆ ಪಂದ್ಯ. ಈ ಬಾರಿ ಇನ್ಸೈಡ್ ಎಡ್ಜ್ ಆಗಿರುವಂತಹ ಒಂದು ಚೆಂಡು, ಕೊನೆಯ ಚೆಂಡು. ಆ ಓವರ್ ಮುಕ್ತಾಯ ಆಗ್ತಾ ಇದೆ. ಮೊದಲ 2 ಓವರ್ನಲ್ಲಿ ತಂಡದ ಮೊತ್ತ 37ಕ್ಕೆ ತಲುಪ್ತಾ ಇದೆ. ವಿಕೆಟ್ ನೋಲಾಸ್ ಅಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹಳ ಸುತ್ತಮುತ್ತ ಪಾರ್ಟ್ನರ್ಶಿಪ್ ಕೂಡ ಬರ್ತಾ ಇದೆ. ಬಹಳ ಸುತ್ತಮುತ್ತ ಜೊತೆ ಆಟ ಮುಂದುವರಿತಾ ಇದೆ. ಈ ಹಂತದಲ್ಲಿ ಮತ್ತೆ ವೀಕ್ಷಣೆ ಬದಲಾವಣೆ. ಮುಂದಿನ ಹಂತಕ್ಕಾಗಿ ರಾಷ್ಟ್ರೀಯ ಭಾಷೆಯಲ್ಲಿ ಅಜಯ್ ರಾಜ್, ಮ್ಯಾಂಗ್ಳೂರ್. थैंक यू बहुत बहुत धन्यवाद। तो RX पेरिंजे जो कि धुरनों की धुआंधार बल्लेबाजी के जरिए रनों का बौछार कर रहा है, निश्चित तौर पर काबिल तारीफ। बहुत शानदार बल्लेबाजी उनकी चल रही है। दूर वाले छोर से गेंद को लेकर नया ताज़ा ओवर जो कि हो चुका है। शानदार प्रहर शाम के 4:30 हो चुके हैं और क्रिकेट अपने रोमांच की ओर बढ़ता हुआ। सारे खिलाड़ियों से अनुरोध है कृपया वो थोड़ा सा जल्दी करें, समय काफ़ी कम है, अभी और बहुत सारे मैचेस खेले जाने बाकी हैं। दोनों अंपायर्स जो कि इस वक्त बहुत जिम्मेदारी के साथ काम करते हुए इस छोर से अच्छों की गेंद और बसवनगुड़ी अल्ताफ ने गेंद को खेलने का प्रयास किया। लगभग बैकवर्ड स्क्वायर लेग क्षेत्र में गेंद जा चुकी है। रन्स बढ़कर 38 पर बगैर किसी क्षति के आघात के। ये दो बैट्समैन अल्ताफ बसवनगुड़ी और अल्ताफ वालपाड़ी बहुत खतरनाक बल्लेबाज माने जाते हैं और RX पेरिंजे की एक मुख्य स्तंभ कहा जा सकता है। ऑन साइड पर लपेट कर गेंद को खेल दिया, क्या कमाल का स्ट्रोक था, लेकिन उतनी ही शानदार फील्डिंग का प्रदर्शन किया फील्डर ने। वाइडिश मिड विकेट डीप में संभावित चौके को रोक लिया। ऐसा लगा कि बस गेंद टिप्पा खाने के बाद बाउंड्री लाइन के बाहर जाकर दम तोड़ेगी, लेकिन मिड विकेट में फील्डर ने दौड़कर गेंद को समेट लिया। शानदार फील्डिंग के साथ ही बैट्समैन के पास जी हाँ 40 रन कुल मिलाकर बन चुके हैं। इस छोर से एक और गेंद ऑफ स्टंप के बाहर थी, अच्छा परिवर्तन, रन लेने का अवसर नहीं। सबसे सुरक्षित हाथ विकेट कीपर के। ऑफ साइड पर 2 खिलाड़ी दायरे को, जी नहीं 3 खिलाड़ी दायरे को घेर कर खड़े हैं। इस छोर से अच्छू की अगली गेंद ड्राइव कर दी। इस बार बहुत खूबसूरत स्ट्रोक है, दोनों फील्डरों के बीच में से निकालने का प्रयास था, बेहतरीन ऑन ड्राइव था। लॉन्ग ऑन क्षेत्र में फील्डर गेंद के नीचे आ गए, हालांकि समेट लिया। दोनों फील्डरों ने प्रयास किया अपनी तरफ से भरपूर, जबकि लॉन्ग ऑफ के फील्डर ने दौड़कर गेंद को रोक लिया संभावित चौके को। इस दौरान बैट्समैन के पास 2 रन लेने का अवसर। कुल मिलाकर रन्स बढ़कर पहुंच चुका है 42 पर
टू विदाउट लूजिंग एनी विकेट्स। इस बार गगनचुंबी स्ट्रोक का फील्डर गेंद के नीचे आ रहे हैं और उनके हाथ से छूट कर गेंद बाउंड्री लाइन के बाहर जा चुकी है। अंपायर सुनिश्चित करना चाहते हैं कि क्या हुआ है, क्या ये चौका है या छक्का, और आखिरकार फील्डर ने खुद स्पोर्ट्समैन स्पिरिट को दिखाते हुए संकेत किया कि 6 रन है। चॉइस ट्रॉफी 2024 का जबरदस्त सिक्सर। डीजे 39 के व्यक्तिगत योग पर वालपाड़ी अल्तफ बल्लेबाजी कर रहे हैं। 5 जबरदस्त छक्का वो जड़ चुके हैं। उनके लिए एक और गेंद और करारा स्ट्रोक है। आज ऐसा लग रहा है कि हम हाईलाइट्स देख रहे हैं। एक और जबरदस्त सिक्सर। डीजे थैंक यू डीजे। थोड़ा सा अच्छे नंबर्स को लगाए रखें, तैयार रहें। और 15 गेंदों का सामना करते हुए 6 जबरदस्त छक्के की सहायता से 45 का व्यक्तिगत योग है वालपाड़ी अल्तफ का। आज इस पारी में वो बहुत विस्फोटक बल्लेबाज साबित हो रहे हैं। एक गेंद अभी शेष बचा इस ओवर में, माफ कीजिएगा, ओवर समाप्त हो चुके हैं, क्षमा प्रार्थी। अंपायर दुर्गा प्रसाद जी ने हमारी तरफ घूमकर देखा कि ऐसा कैसे हो गया। हैट्रिक 6 लगाने पर वालपाड़ी अल्ताफ को 2000 नगद पुरस्कार दिए जाएंगे। 2000 रुपए नगद पुरस्कार हैट्रिक 6 के लिए वालपाड़ी अल्ताफ के लिए। अनवज आक्रमण पर आ रहे हैं। राउंड विकेट अनवज की गेंद, लॉफ्ट कर दिया गेंद को, लेकिन फील्डर काफी पीछे खड़े हैं। स्ट्रोक के पीछे टाइम नहीं था पूरी तरह से और बल्ले के बीचों बीच नहीं ले पाए थे। सिर्फ 1 रन लेने का अवसर बैट्समैन के पास और इस 1 रन के साथ ही कुल योग बढ़कर पहुंच चुका है 55 पर। 50 का आंकड़ा वैसे भी पार हो चुका है। अल्ताफ वालपाड़ी के पास मौका है कि वो हैट्रिक 6 लगाकर नगद पुरस्कार 2000 प्राप्त करे, लेकिन गेंद स्टंप्स में जाकर टकराई और इसी के साथ वालपाड़ी अल्ताफ आउट हो गए। उनका विकेट गिर चुका है। शानदार विकेट के प्रायोजक थे चॉइस ट्रॉफी 2024। डीजे थैंक यू डीजे, थैंक यू। तो 45 रन बनाकर तालियां बजनी चाहिए अल्ताफ वालपाड़ी के लिए। जबरदस्त बल्लेबाजी उन्होंने की है, क्या बात है। 45 रन उन्होंने बनाए, 45 रन, 6 जबरदस्त छक्के और 1 शानदार चौके की सहायता से।